ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಮೊದಲಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅಂಡ್ ಇವತ್ತು ನಾವು ಹೇಳ್ತಿರೋಂಥ ಮಾಹಿತಿ ಬಂದು ಲ್ಯಾಂಡ್ ಸರ್ವೇಯರ್ ಅವರಿಗೆ ರಿಲೇಟೆಡ್ ಆಗಿರುತ್ತೆ. ಲ್ಯಾಂಡ್ ಸರ್ವೇಯರ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಭೂಮಾಪಕರು ಅಂತ ಹೇಳ್ಬಿಟ್ಟು ಕರೀತಾರೆ. 37,500 ರೂಪಾಯಿ ನಿಮ್ಮ ವೇತನ ಬೇಸಿಕ್ ಇರುತ್ತೆ. ಅಂಡ್ ಟೋಟಲ್ ಆಗಿ ಕಾಯಂ ಆಗಿ ಇರುವಂತಹ ವೇಕೆನ್ಸೀಸು 4,020. ಓಕೆ. ಅಂಡ್ ಈಗ ಕೆಲವೊಂದು ಚೇಂಜಸ್ ಆಗಿದೆ. ಏನ್ ಆ ಚೇಂಜಸ್? ಎಜುಕೇಶನ್ ಅಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕ್ರೈಟೇರಿಯಾ ಏನಿದೆ, ವಿದ್ಯಾರ್ಹತೆ ಕ್ವಾಲಿಫಿಕೇಶನ್ ಕ್ರೈಟೇರಿಯಾನಲ್ಲಿ ಕೆಲವು ಬದಲಾವಣೆಗಳನ್ನ ತಗೊಂಡ್ಬಂದಿದ್ದಾರೆ. ಓಕೆ. ಏನ್ ಆ ಕ್ವಾಲಿಫಿಕೇಶನ್ ಚೇಂಜಸ್ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು, ಈ ಪ್ಯಾರಾ ಏನಿದೆ, ಈ ಕಾಲಮ್, ಓಕೆ, ಕನಿಷ್ಠ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಕಾನೂನಿನಿಂದ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ಪದವಿ ಆಗಿರ್ಬೋದು. ಆ ಇಂಜಿನಿಯರಿಂಗ್ ಅಲ್ಲಿ ಅಂತಂದ್ರೆ ಯಾವ್ದೆಲ್ಲ ಬ್ರಾಂಚ್, ಸಿವಿಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸು, ಓಕೆ, ಅನಂತರ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಶನ್ ಇರ್ಬೋದು, ಓಕೆ, ನಂತರ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಓಕೆ. ಅಂಡ್ ಇದೇ ತರ ಜಿಯೋ ಸ್ಪೆಷಲ್ ಇಂಜಿನಿಯರಿಂಗ್ ಅಂತಿದೆ, ಜಿಯೋ ಇನ್ಫಾರ್ಮ್ಯಾಟ್ರಿಕ್ಸ್ ಇಂಜಿನಿಯರಿಂಗ್ ಅಂತ ಇದೆ, ಹಾಗೂ ಹಾಗೂ ಜಿಐಎಸ್ ಇಂಜಿನಿಯರಿಂಗ್ ಅಂತಾನೂ ಇದೆ. ಈ ಇಂಜಿನಿಯರಿಂಗ್ ಕ್ಯಾಡರ್ ನಲ್ಲಿ ಈ ಬ್ರಾಂಚಸ್ ಮಾಡಿದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಅಥವಾ ಬಿ ಎಸ್ ಸಿ ನಲ್ಲಿ ಗಣಿತ, ಭೌತಶಾಸ್ತ್ರ, ಜಿಯೋ ಸ್ಪೆಷಲ್ ಇರ್ಬೋದು ಸೈನ್ಸ್, ಅಥವಾ ಜಿಯೋ ಇನ್ಫಾರ್ಮ್ಯಾಟ್ರಿಕ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಓಕೆ, ಮಾಹಿತಿ ತಜ್ಞರು ಇರ್ಬೋದು, ಇನ್ಸ್ಟ್ರುಮೆಂಟೇಶನ್ ಹಾಗೂ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನದಲ್ಲಿ ಪದವಿ ಪಡೆದಿರತಕ್ಕದ್ದು. ಅಥವಾ ಡಿಪ್ಲೊಮಾನಲ್ಲೂ ಸಹ ಇದೇ ಬ್ರಾಂಚಸ್ ರಿಪೀಟ್ ಮಾಡಿದ್ದಾರೆ, ನೀವು ನೋಡ್ಕೋಬಹುದು. ಸೊ ಈಗ ಇದರಲ್ಲಿ ಯಾವ್ದೆಲ್ಲ ಬ್ರಾಂಚ್ ಇನ್ಕ್ಲೂಡ್ ಮಾಡಿಲ್ಲ ಅಂದ್ರೆ ಮೆಕ್ಯಾನಿಕಲ್ ಇನ್ಕ್ಲೂಡ್ ಮಾಡಿಲ್ಲ ಅಂಡ್ ಎಲೆಕ್ಟ್ರಿಕಲ್ ಸಹ ಇನ್ಕ್ಲೂಡ್ ಮಾಡಿಲ್ಲ. ಈ ಎರಡು ವಿದ್ಯಾರ್ಥಿಗಳನ್ನ ಹೊರಬಿಟ್ಟಿದ್ದಾರೆ, ಇವ್ರನ್ನ ಕನ್ಸಿಡರ್ ಮಾಡಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಕನ್ಸಿಡರ್ ಮಾಡಿ ಅಂತ ಕೇಳಕ್ ಹೋಗ್ತಾ ಇದ್ದಾರೆ. ಸೊ ನಿಮ್ದು ಸಹ ಕನ್ಸಿಡರ್ ಆಗೋ ಚಾನ್ಸಸ್ ತುಂಬಾ ಇದೆ, ಡು ನಾಟ್ ವರಿ. ಬಟ್ ಈಗ ಇನ್ನೂ ಒಂದು ಇನ್ಫಾರ್ಮೇಶನ್ ಏನಂತಂದ್ರೆ, ಮುಂಚಿತವಾಗಿ ಇದು PUC ಬೇಸ್ ಮೇಲೆ ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಅವ್ರಿಗೆ ಮಾತ್ರನೇ ಇತ್ತು, ರೈಟ್? ನಿಮ್ಗೆಲ್ಲ ಗೊತ್ತಿದೆ. ಈಗ ಈ ಪರ್ಟಿಕ್ಯುಲರ್ ಕ್ವಾಲಿಫಿಕೇಶನ್ ನ ಬದಲಾವಣೆ ಮಾಡಿಬಿಟ್ಟು ಲ್ಯಾಂಡ್ ಸರ್ವೇಯರ್ಗೆ ಇಂಜಿನಿಯರಿಂಗ್, ಡಿಪ್ಲೊಮಾ ಅಥವಾ BSc ನಲ್ಲಿ ಎಲಿಜಿಬಲ್ ಇರೋ ಕ್ಯಾಂಡಿಡೇಟ್ಸ್ಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಇದೊಂದು ಬಿಗ್ ಚೇಂಜ್ ಅಂತಾನೆ ಕರಿಬಹುದು. ಅಂಡ್ ಹೀಗಿದ್ದಾಗ ಹಳೇದಾಗಿ ಅಪ್ಲೈ ಮಾಡಿರೋಂಥ ಕ್ಯಾಂಡಿಡೇಟ್ಸ್ ಏನಾಗುತ್ತೆ ಅಂತಂದ್ರೆ ಅವ್ರದ್ದೆಲ್ಲ ಏನ್ ಮಾಡಕ್ ಬರಲ್ಲ. ನೀವು ಡಿಪಾರ್ಟ್ಮೆಂಟ್ಗೆ ಒಂದು ಇಮೇಲ್ ಮೆಸೇಜ್ ಏನೋ ಒಂದು ಹಾಕಿ, ನಾವೆಲ್ಲ ಫೀ ಪೇ ಮಾಡಿದೀವಿ, ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ, ನಮ್ದು ಎಕ್ಸಾಮ್ ರೀನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಆ ಅಮೌಂಟ್ ನ ಹಿಂಪಡೆಯಿರಿ. ಅಂಡ್ ಇದಾದ ನಂತರ ಆ ಈಗ ಕ್ವಾಲಿಫಿಕೇಶನ್ ಚೇಂಜಸ್ಗೆ ಆಗಿ ಆಲ್ರೆಡಿ ಅಪ್ರೂವಲ್ ಸಿಕ್ಕಿದೆ, ಹಾಗಾಗಿ ಅವ್ರು ಇದನ್ನ ಹೊರಬಿಟ್ಟಿದ್ದಾರೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರಬೇಕು. ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಅಲ್ಲಿ ಬಂದಾದ ನಂತರ ನಮಗೆ ಕನ್ಫರ್ಮೇಶನ್ ಆಗುತ್ತೆ. ಓಕೆ, ಒಂದು ನೋಟಿಫಿಕೇಶನ್ ಅಲ್ಲಿ ಬರಬೇಕು ಗೈಸ್. ಸೊ ಬಟ್ ಇದು ಜಸ್ಟ್ ಏನ್ ಬೇಸಿಕ್ ಇನ್ಫಾರ್ಮೇಶನ್ ರಿಸೀವ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್. ಬಟ್ ಅಫಿಷಿಯಲ್ ಆಗಿ ಒಂದು ಸರ್ಕ್ಯುಲರ್ ಬಂತು ಅಂತಂದ್ರೆ KEA ವೆಬ್ಸೈಟ್ ಅಲ್ಲಿ, ಯಾಕಂದ್ರೆ KEA ದವರೇ ಈ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ನಿಮ್ಗೆ ಮುಂಚೆ ಆಗಿ ಗೊತ್ತಿತ್ತು, KPSC ಕಂಡಕ್ಟ್ ಮಾಡ್ತಾ ಇದ್ರು. ಆ KPSC ನಿಂದ ಈಗ KEA ದವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ KEA ದವರು ಈ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಪ್ರಿಪರೇಷನ್ ನ ಚೆನ್ನಾಗಿ ಮಾಡ್ಕೊಳ್ಳಿ. ಅಂಡ್ ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. 70% ಮ್ಯಾಥಮೆಟಿಕ್ಸ್ ಇರುತ್ತೆ, ಅಂಡ್ 20% ಸೈನ್ಸ್ ಇರುತ್ತೆ, ಫಿಸಿಕ್ಸ್ ಅಂತ ಕರಿಬಹುದು, ಅಂಡ್ 10% ಫಾರ್ ಜಿಯೋಗ್ರಫಿ ಇರುತ್ತೆ. ಇದು ನಮ್ಮ KPSC ಅವರು ಕೊಟ್ಟಿರೋಂತಹ ಸಿಲೆಬಸ್ ಪ್ಯಾಟರ್ನ್ ಇತ್ತು. ಬಟ್ ಈಗ KEA ದವರು ಸಹ ಅದೇ ಪ್ಯಾಟರ್ನ್ ರಿಪೀಟ್ ಮಾಡ್ತಾರೆ, ಡು ನಾಟ್ ವರಿ. ಸೊ ಪ್ಯಾಟರ್ನ್ ಸೇಮ್ ಇರುತ್ತೆ, ಹಾಗೂ ಒಂದು GS ಪೇಪರ್ ಸಹ ಇರುತ್ತೆ, ನೆನಪಲ್ಲಿ ಇರಲಿ. ಸೊ ಇಷ್ಟು ನಾನು ನಿಮಗೆ ಮಾಹಿತಿ ಕೊಡ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಅಂಡ್ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದ್ರೆ ದಯಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್ ಅಟ್ ಮೈ ಫ್ರೀ ಟೈಮ್. ಅಂಡ್ ಇಲ್ಲಿ ತನಕ ವಿಡಿಯೋನ ವಾಚ್ ಮಾಡಿದ್ಕಾಗಿ ತುಂಬಾ ಧನ್ಯವಾದಗಳು. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಯಾರೆಲ್ಲ ನಾವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಹಾಗೂ ಸಹಪಾಠಿಗಳಿಗೆ ಶೇರ್ ಮಾಡಿ. ಇನ್ನು ಇದೇ ತರದ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಡೇ ಗೈಸ್, ಟೇಕ್ ಕೇರ್, ಬೈ.